ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಮನೆಯಲ್ಲಿ ಯಾರಿಲ್ಲದ ಟೈಮಲ್ಲಿ ನಮಗೆ ಜೋರು ಹವ್ಯಾಸ ಏನಂದರೆ ಹೊರಗಡೆಯಿಂದ ತಂದು ಫುಡ್ ತಂದು ತಿನ್ನುವಂಥದ್ದು. ಸೊ ಇವತ್ತು ಕೂಡ ಹೋಟೆಲಿಂದ ಫುಡ್ ತರೋಕ್ಕೆ ಹೋಗ್ತಾಯಿದ್ದೀನಿ. ಸೊ ನಾನು ಮತ್ತು ಮಕ್ಕಳು ಮಾತ್ರ ಇರುವಂಥದ್ದು, ಹಾಗಾಗಿ ಜಾಸ್ತಿ ಖರ್ಚಿಲ್ವಲ್ಲ, ಎಷ್ಟು ದಿವಸ ಅಂತ ಮನೆಯಲ್ಲೇ ತಿನ್ನೋದು. ಹಾಗೆ ಹೋಟೆಲಿಂದ ಬೆಳಗಿನ ತಿಂಡಿ ತಗೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ. ಸೀಟ್ ಕಲಿಕನ ಎಂದ್ರಿ ನೀಗ ಸರಿ ದಗ್ರಿ ಮೈ ಎಂದ್ರಿ ಬಿಡು ಬಿಡು ए धूप किनारा तेरा हुआ कसारा कसारा देख लेना देख लेना ಬಂದ ಪತ್ನಿ ಗಜಿಯಲ್ಲಿ ಹೋಟೆಲೆಲ್ಲ ಓಪನ್ ಇತ್ತು, ಆದರೆ ಇವತ್ತು ಯಾಕೆ ಕ್ಲೋಸ್ ಮಾಡಿದ್ದಾರೆ ಗೊತ್ತಿಲ್ಲ. ಗ್ಯಾಸ್ ಇಲ್ವ ಏನೋ. ನಾವಿವಾಗ ಅಲ್ಲಿಂದ ಸೀದಾ ಸುರಿಬೈಲ್ಗೆ ಬಂದಿದ್ದೀನಿ. ಯಾವ ಹೋಟ್ಲಲ್ಲಿ ಇದೊಂದು ಓಪನ್ ಇದೆ. ಇದು ಇರು ತಿಂಡಿ ಇದೆ ಅಂತ ನೋಡೋಣ. ಈ ರೆಸ್ಟೋರೆಂಟಲ್ಲಿ ಏನು ಸಿಗ್ತದೆ ಅಂತ ನೋಡುವ. ಪೋಯ್ ಇಲ್ಲಿಯವರು ಪಾರ್ಸಲ್ ಒಂದು ತಗೊಂಬಂದಾಯಿತು. ಎಂತ ಗೊತ್ತುಂಟಾ ಡಬ್ಜಿ, ಇವತ್ತು ಹೋಟೆಲ್ ಕ್ಲೋಸ್ ಆಗಿದ್ರೆ ನಾವು ಇವತ್ತು ಹಸಿವಲ್ಲಿ ಕೂತ್ಕೊಳ್ಬೇಕು. ಏಕೆಂದ್ರೆ ಗೈಸ್, ಎಲ್ಲ ಅರ್ಧಂಬರ್ಧ ಕೆಲಸ ಆಗಿಬಿಟ್ಟಿದೆ ನಂದು. ಇವತ್ತು ಪೋಲಿಯೋ ಅಲ್ವಾ, ಸೊ ಇದರಲ್ಲಿ ಹೋಗೋಣ ಅಂದ್ಕೊಂಡೆ, ಬಟ್ ಮಳೆ ಬರ್ತಾ ಇದೆ, ಅದಕ್ಕೆ ಕಾರಲ್ಲೇ ಹೋಗೋಣ ಅಂತ. ನೆಕ್ಸ್ಟ್ ಲಾಗಲ್ಲಿ ನೋಕರವ ಬೊಬ್ಬೆಡ್ಸಿದ್ದು. ಓಲೆ ಯಾರ್ಗ
നല്ലുണ്ടോ? ഇല്ല ഇല്ല. വേറെ ಹಾಗೆ ಗೈಸ್, ಇವತ್ತೊಂದು 2 ಐಟಮ್ ಬಂದಿದೆ. ಅಂದರೆ ನಾನು ಫ್ಲಿಪ್ಕಾರ್ಟ್ನಲ್ಲಿ 1-2 ಐಟಮನ್ನು ಪರ್ಚೇಸ್ ಮಾಡಿದ್ದೆ. ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತೀನಿ. ಇವಾಗ ನಾನು ಓಪನ್ ಮಾಡೋದನ್ನೆಲ್ಲ ತೋರಿಸ್ಬೇಕಾಗಿಲ್ಲ, ಓಪನ್ ಮಾಡಿದ ಮೇಲೆ ತೋರಿಸ್ತೀನಿ. ನನಗೆ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿರುವಂಥದ್ದು. ಇವಾಗ ಗೊತ್ತಾಗಿರ್ಬೋದು ನಿಮಗೆ ಇದರೊಳಗಡೆ ಏನಿರೋದು ಅಂತ. ಸೊ ಓಪನ್ ಮಾಡೋಣ. ಹಾಗೆ ಒಂದು ಓಪನ್ ಮಾಡಿದೆ. ಇದು ಕಾರ್ನಲ್ಲಿಡುವಂಥದ್ದು ಹೋಲ್ಡರ್, ಇದು ಮೊಬೈಲ್ ಹೋಲ್ಡರ್. ಸೊ ಇದು ನನಗೆ ಕಾರ್ನಲ್ಲಿರುವಂಥದ್ದು ಚೆನ್ನಾಗಿಲ್ಲ, ಅದಕ್ಕೆ ನಾನು ಹೊಸತ್ತು ಪರ್ಚೇಸ್ ಮಾಡಿರುವಂಥದ್ದು. ನೋಡಿ, ಇನ್ನೊಂದು ಓಪನ್ ಮಾಡೋಣ. ಇದನ್ನು ನೋಡಬೇಕಾಗಿಲ್ಲ, ಇದು ನೋಡುವಾಗಲೇ ಗೊತ್ತಾಗ್ತದೆ ಯಾವ ಐಟಮ್ ಅಂತ. ಓಪನ್ ಮಾಡುವ. ಇದು ನೋಡಲಿಕ್ಕೆ ಮಾತ್ರ ಸಣ್ಣದು, ಹೈಟ್ ಇದೆ, ತುಂಬ ಹೈಟ್ ಇದೆ, ನನಗಿಂತ ಹೈಟ್ ಇದೆ ಇದು. ಸೊ ಇದನ್ನು ಓಪನ್ ಮಾಡಿ ನಾನು ತೋರಿಸ್ತೀನಿ. ನೋಡಿ, 360 ಡಿಗ್ರಿ ರೊಟೇಷನ್ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ, ಕಾಸ್ಟ್ಲಿ ಕೂಡ. ಇದು ಚೆನ್ನಾಗಿ ಬರುತ್ತೆ ನೋಡಿ ವಿಡಿಯೋ. ಇನ್ನೂ ಹೈಟಲ್ಲಿ ತೆಗಿತಾ ಇದ್ದೀನಿ. ಶೇಕ್ ಆಗಬಾರ್ದಷ್ಟೇ. ಇವತ್ತು 2 ಐಟಮ್ ಫ್ಲಿಪ್ಕಾರ್ಟಿಂದ ಬಂದಿರುವಂಥದ್ದು ಒಳ್ಳೆಯದಿದೆ, ತುಂಬ ಚೆನ್ನಾಗಿದೆ. ಸೊ ಏನಂದರೆ ನಾನು ಇದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ವ್ಲಾಗ್ ಮಾಡುವಂಥದ್ದು. ಹಾಗೆ ನನಗೂ ತುಂಬ ಇಷ್ಟ ಆಯಿತು. ನೋಡಿ, ಎಷ್ಟು ದೂರ ಬೇಕಾದರೂ ಇಟ್ಕೊಳ್ಬೋದು. ಇನ್ನೊಂದು ಮೊಬೈಲ್ ಹೋಲ್ಡರ್ ನಾನು ಕಾರ್ನಲ್ಲಿ ಯೂಸ್ ಮಾಡುವಂಥದ್ದು. ಸೊ ಹಾಗೆ ಅದನ್ನು ಇನ್ನು ಕಾರ್ನಲ್ಲಿ ಇಟ್ಟು ನೋಡಬೇಕಷ್ಟೇ. ಏನೇ ಆಗಲಿ, ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ನೆಕ್ಸ್ಟ್ ವ್ಲಾಗ್ನಲ್ಲಿ ಬರುವ. ಓಕೆ, ಬಾಯ್.